ನಮಸ್ಕಾರ. ನಾನು ನಿಮ್ಮೊಟ್ಟಿಗೆ ಡಾಕ್ಟರ್ ಶ್ರೇಯಾ. ಎದೆನೋವು ಹೃದಯಾಘಾತದಿಂದನೂ ಬರ್ಬೋದು, ಗ್ಯಾಸ್ಟ್ರೈಟಿಸಿಂದನೂ ಬರ್ಬೋದು. ನಾವು ಹೇಗೆ ಈ ಎದೆನೋವನ್ನು ಡಿಫ್ರೆನ್ಶಿಯೇಟ್ ಮಾಡೋದು, ಹೃದಯಾಘಾತದಿಂದ ಬರ್ತಿದೆಯಾ ಗ್ಯಾಸ್ಟ್ರೈಟಿಸಿಂದ ಬರ್ತಿದೆಯಾ ಅಂತ ಅದು ತುಂಬ ಮುಖ್ಯ ಆಗಿರುತ್ತೆ. ಯಾಕಂದರೆ ಎಷ್ಟೋ ಪ್ರಾಣಗಳು ಗ್ಯಾಸ್ಟ್ರೈಟಿಸ್ ಅಂತ ತಿಳಿದು ಹೃದಯಾಘಾತಕ್ಕೆ ಒಳಗಾಗಿ ಪ್ರಾಣ ಕಳ್ಕೊಂಡಿರೋದು ತುಂಬ ಉದಾಹರಣೆಗಳಿದೆ. ಸೊ ನಾವೇನು ಮಾಡಬೇಕು ಅಂದರೆ ಇದನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಎದೆನೋವು ಹಾರ್ಟ್ ಅಟ್ಯಾಕಿಂದ ಬರ್ತಿದೆಯಾ ಅಥವಾ ಗ್ಯಾಸ್ಟ್ರೈಟಿಸ್ ಆಗಿದೆ ಅದರಿಂದ ಬರ್ತಿದೆಯಾ ಅಂತ ನೋಡೋಣ. ಮೊದಲು ಹಾರ್ಟ್ ಅಟ್ಯಾಕ್ ಅಥವಾ ಆಂಜೈನಲ್ ಚೆಸ್ಟ್ ಪೇನ್ ಅಂತ ಏನು ಹೇಳ್ತೀವಿ ಅದು ಹೇಗಿರುತ್ತೆ, ಅದು ಎಡಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ನೋವು ಬರುತ್ತೆ. ಆ ನೋವು ಹೇಗಿರುತ್ತೆ ಅಂದರೆ ಒಂದು ದೊಡ್ಡ ಕಲ್ಲು ಅಥವಾ ಒಂದು ಎಲಿಫೆಂಟ್ ನಮ್ಮ ಚೆಸ್ಟ್ ಮೇಲೆ ಕೂತಿದೆ ಆ ಥರ ಫೀಲ್ ಆಗ್ತಿರುತ್ತೆ. ಕನ್ಸ್ಟ್ರಿಕ್ಟಿಂಗ್ ಟೈಪ್ ಆಫ್ ಪೇನು ಮತ್ತು ಹೆವಿ ಟೈಟ್ನೆಸ್ಸು. ಅದಾದಮೇಲೆ ಅದು ತುಂಬ ರೇಡಿಯೇಟ್ ಆಗುತ್ತೆ ನಮ್ಮ ಜಾಸ್ಗೆ ಮತ್ತು ನೆಕ್ಗೆ ಮತ್ತು ಶೋಲ್ಡರ್ಸ್ಗೆ ಆ್ಯಂಡ್ ಆರ್ಮ್ಸು ಮತ್ತು ಈವನ್ ಬೆನ್ನಿಗೂ ಅದು ರೇಡಿಯೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಏನಂದರೆ ಯಾವಾಗಲೂ ನಡೆದಾಡಿದಾಗ, ಓಡಿದಾಗ ಅಥವಾ ಸ್ಟೆಪ್ಸ್ ಕ್ಲೈಮ್ ಮಾಡಬೇಕಾದ್ರೆ ಎದೆನೋವು ಬರ್ತಿದೆ ಅಂದರೆ ನೀವು ತುಂಬ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ವಾಂತಿ ಬರೋ ಥರ ಆಗೋದು, ಬೆವರ್ತಿರೋದು ತುಂಬ, ಈ ಥರ ಎಲ್ಲ ಇದ್ದರೆ ಇದು ಹೃದಯಾಘಾತದ ಎದೆನೋವು ಆಗಿರ್ಬೋದು ಅಂತ ನಾವು ಒಂದು ಗೆಸ್ ಮಾಡಬೇಕಾಗಿರುತ್ತೆ. ಬಟ್ ಇದು ಗ್ಯಾಸ್ಟ್ರೈಟಿಸ್ ಎದೆನೋವು ಹೇಗೆ ಬರುತ್ತೆ ಅಂದರೆ ಗ್ಯಾಸ್ಟ್ರೈಟಿಸ್ ಎದೆನೋವಲ್ಲಿ ತುಂಬ ಬರ್ನಿಂಗ್ ಪೇಯ್ನ್ ಇರುತ್ತೆ, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಆ್ಯಂಡ್ ಅದು ಗಂಟ್ಲು ಉರಿ ಬರುತ್ತೆ, ಫಸ್ಟ್ ಗಂಟ್ಲು ಉರಿ ಬರುತ್ತೆ, ಮತ್ತು ಉಳಿ ತೇಗ್ ಬರುತ್ತೆ, ಮತ್ತು ವಾಂತಿ ಬರೋಂಗೆ ಫೀಲ್ ಆಗುತ್ತೆ. ಮತ್ತು ಯೂಶಲಿ ಏನು ಹಿಸ್ಟ್ರಿ ಕೊಡ್ತಾರೆ ಅಂದರೆ ಡಾಕ್ಟ್ರೇ ನೆನ್ನೆ ನಾನು ಮದುವೆ ಮನೆಗೆ ಹೋಗಿದ್ದೆ, ಅಲ್ಲಿ ಊಟ ಮಾಡಾದ್ಮೇಲೆ ಅಲ್ಲಿ ಊಟ ತುಂಬ ಸ್ಪೈಸಿ ಇತ್ತು, ಊಟ ತಿಂದಾದ್ಮೇಲೆ ನಂಗೆ ಈ ಥರ ಎದೆನೋವು ಬರ್ತಿದೆ. ಇದೆಲ್ಲ ಏನಾಗಿರುತ್ತೆ ಅಂದರೆ ಗ್ಯಾಸ್ಟ್ರೈಟಿಸ್ ರಿಲೇಟೆಡ್ ಎದೆನೋವಾಗಿರುತ್ತೆ. ಈಗ ಸಡನ್ನಾಗಿ ಹೃದಯಾಘಾತ ಆಗಿದೆ, ಈಗ ಏನು ಮಾಡಬೇಕು ಅಂತ ಅಂದರೆ ನಾವು ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಾವು ಎಮರ್ಜೆನ್ಸಿ ಕಾಲ್ ಮಾಡಬೇಕು 108ಗೆ. ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಪೇಷಂಟ್ ಕಾನ್ಷಿಯಸ್ ಇದ್ದಾರಾ ಅನ್ಕಾನ್ಷಿಯಸ್ ಇದ್ದಾರಾ ಅಂತ ನೋಡಬೇಕು. ಇಫ್ ದ ಪೇಷಂಟ್ ಇಸ್ ಕಾನ್ಷಿಯಸ್ ನಾವು ಏನಂತ ನೈಟ್ರೋಗ್ಲಿಸರಿನ್ನ ತಕ್ಷಣ ಕೊಡಬೇಕಾಗಿರುತ್ತೆ. ಇಫ್ ದ ಪೇಷಂಟ್ ಇಸ್ ಅನ್ಕಾನ್ಷಿಯಸ್ ಮತ್ತು ಪಲ್ಸ್ ಕಾಣಿಸ್ತಿಲ್ಲ ಅಂದರೆ ನಾವು ವಿ ಶುಡ್ ಸ್ಟಾರ್ಟ್ CPR ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿ ಶುಡ್ ಸ್ಟಾರ್ಟ್ CPR. ಬಟ್ ಇದೇನೆಂದರೆ ಹೃದಯಾಘಾತದ ಎದೆನೋವು ಹೀಗೆ ನಾವು ಮ್ಯಾನೇಜ್ ಮಾಡ್ತೀವಿ. ಬಟ್ ವಾಟ್ ಅಬೌಟ್ ಗ್ಯಾಸ್ಟ್ರೈಟಿಸ್ ಎದೆನೋವು ಅದನ್ನು ಹೇಗೆ ನಾವು ಟ್ರೀಟ್ ಮಾಡ್ಬೋದು ಅಂದರೆ ಯೂಶಲಿ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನು, ಸ್ಪೈಸಿ ಫುಡ್ ತಿನ್ನೋದು, ಅದಾದಮೇಲೆ ಹರಿಬರಿಯಲ್ಲಿ ಊಟ ಮಾಡೋದು, ಅದಾದಮೇಲೆ ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ಇದರಿಂದ ಎಲ್ಲ ನಮಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನಾವು ಏನು ಮಾಡಬೇಕಂದ್ರೆ ಡಾಕ್ಟರು ನಮಗೆ ಆ್ಯಂಟಾಸಿಡ್ಸ್ ಕೊಡ್ತಾರೆ, H2 ಬ್ಲಾಕರ್ಸ್ ಕೊಡ್ತಾರೆ, ಪ್ಯಾಂಟಪ್ರೆಜಾಲ್ ಥರ PPIs ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಕೊಡ್ತಾರೆ. ಈ ಥರ ಎಲ್ಲ ಕೊಡ್ತಾರೆ. 2 ವೀಕ್ ನೋಡ್ತಾರೆ. 2 ವೀಕಲ್ಲಿ ಅದು ಕಮ್ಮಿ ಆಗಬೇಕು. ಆಗಲಿಲ್ಲ ಅಂದರೆ ನಮ್ಮ ಹತ್ರದ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕಾಗಿರುತ್ತೆ. ಅವರು ಎಂಡೋಸ್ಕೋಪಿ ಮಾಡ್ತಾರೆ. ಅಲ್ಲೇನಾದರೂ ಅಲ್ಸರ್ ಆಗಿದೆಯಾ ಅಥವಾ ಯಾವ್ದಾದ್ರು ಉಣ್ಣಾಗಿದೆಯಾ, ಅಲ್ಸರ್ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಎಂಡೋಸ್ಕೋಪಿ ಮಾಡ್ತಾರೆ. ಅದಾದಮೇಲೆ ಮುಂದಿನ ಟ್ರೀಟ್ಮೆಂಟ್ನ ಅಲ್ಲಿ ಶುರು ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಎದೆನೋವನ್ನ ಯಾವತ್ತೂ ನೀವು ಸಡಿಲವಾಗಿ ತಗೊಳ್ಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರ.